ಹಲವು ವಿಚಾರಗಳನ್ನು ನೋಡಬೇಕು. ತಂದೆ ತಾಯಿ ಆಗಿರುವಂಥವರು ನಿಮ್ಮ ಮಕ್ಕಳು ಅಪ್ರಾಪ್ತರಾಗಿದ್ದರೆ ನಿಮ್ಮ ಎಷ್ಟು ಜವಾಬ್ದಾರಿಯುತವಾಗಿರಬೇಕು, ಇಲ್ಲದೇ ಇದ್ದರೆ ನೀವು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಡೆಫಿನೆಟ್ಲಿ ಬರುತ್ತೆ ಅನ್ನೋದನ್ನು ಮರೆಯೋಕ್ಕೆ ಹೋಗಬಾರ್ದು. ಇನ್ನೊಂದು ಕಡೆಗೆ ಆಗಿರುವಂಥ ಬೆಳವಣಿಗೆ ಬೆಂಗಳೂರಿಗೆ ಕೆಟ್ಟ ಹೆಸರು ತರುವಂಥ ಪರಿಸ್ಥಿತಿ, ಅದರಲ್ಲೂ ಸುಳ್ಳು ಹೇಳುವಂಥವ್ರು. ನಾವು ಬರೀ ಚಿತ್ರಗಳಲ್ಲಿ ಸುಳ್ಳು ಹೇಳ್ತಾರೆ ಅಂದ್ಕೊಂಡಿದ್ವಿ ಡ್ರಾಮಾ ಮಾಡೋಕ್ಕೆ. ರಿಯಲ್ ಲೈಫಲ್ಲಿ ಇವರು ಸುಳ್ಳು ಹೇಳ್ಕೊಂಡು ಓಡಾಡ್ತಾರೆ, ರಿಯಲ್ ಲೈಫಲ್ಲೂ. ಸೊ ಯಾವುದದು ಬೆಂಗಳೂರಿನಲ್ಲಿ ಆಗಿರುವಂಥ ಬೆಳವಣಿಗೆ? ನಿನ್ನೆ ಎಲ್ಲ ನೋಡಿದ್ವಲ್ಲ ನಾವು, ರೇವ್ ಪಾರ್ಟಿ ಏನಾಯಿತು ಅಂತ ಹೇಳಿ. ಅದರಲ್ಲಿ ಸುಳ್ಳು ಹೇಳ್ಕೊಂಡು ಈಗ ತಗಲಾಕೊಂಡಿದ್ದಾರೆ. ಸೊ ಹಾಗಿದ್ದಾಗ ತಗಲಾಕೊಂಡಿರೋರು ಯಾರು? ಅದು ನಟ ಭಯಂಕರಿ ಅಂತ ಕರೆದ್ರು ತಪ್ಪಾಗ್ಲಿಕ್ಕಿಲ್ಲ. ಬೆಂಗಳೂರಿನ ರೇವ್ ಪಾರ್ಟಿಯಲ್ಲಿ ತೆಲುಗು ನಟಿ ಹೇಮಾ ಸುಳ್ಳು ಹೇಳಿ ತಗಲಾಕೊಂಡಿದ್ದಾರೆ ಈಗ. ಸೊ ಬೆಂಗಳೂರಿನ ರೇವ್ ಪಾರ್ಟಿಯಲ್ಲಿ ತೆಲುಗು ನಟಿ ಹೇಮಾ ಚಿತ್ರಗಳಲ್ಲಿ ಅವ್ರಿಗೆ ಏನೆಲ್ಲ ಡ್ರಾಮಾ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿರ್ತಾರೆ, ಆ ರೀತಿ ಡ್ರಾಮಾ ಮಾಡ್ಕೊಂಡು ಓಡಾಡಿರ್ತಾರೆ. ಬಟ್ ನಿಜ ಜೀವನದಲ್ಲೂ ಈ ರೀತಿ ಡ್ರಾಮಾ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಈಗ ರೇವ್ ಪಾರ್ಟಿಯಲ್ಲಿ ನಟಿ ಭಾಗಿಯಾಗಿರೋದ್ರ ಬಗ್ಗೆ ಕಮಿಷನರ್ ಅವರೇ ದೃಢಪಡಿಸ್ತಾ ಇದ್ದಾರೆ. 100ರಿಂದ 150 ಮಂದಿ ಪಾರ್ಟಿಯಲ್ಲಿ ಇದ್ರು ಅನ್ನುವಂಥದ್ದಿದೆ. ಆದರೆ ರಕ್ಷಣೆಗೆ ಪೊಲೀಸರು ನಿಂತುಬಿಟ್ರೆ ಅವ್ರ ಜೊತೆಗೆ ಅನ್ನೋದು ಕಾರಣ. ಯಾರೊಬ್ಬರ ಹೆಸರನ್ನು ಕೂಡ ಅದರಲ್ಲಿ ಹಾಕಿಲ್ಲ. 5 ಜನದೇನೋ ಹಾಕಿದ್ದಾರೆ ಅಂತ ಇತ್ತು. ಎಷ್ಟು ಜನದ ಹಾಕಿದ್ದಾರೆ ಅನ್ನೋದು ಕೂಡ ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ. ಬಟ್ ಈಗ ಸದ್ಯಕ್ಕೆ ಯಾರ ರಕ್ಷಣೆಗೆ ಪೊಲೀಸರು ನಿಲ್ತಾ ಇದ್ದಾರೆ. ಈ ಮಟ್ಟದಲ್ಲಿ ಪೊಲೀಸರು ರಕ್ಷಣೆಯನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ರೆ ರೇವ್ ಪಾರ್ಟಿಗಳು ಜಾಸ್ತಿ ಆಗತ್ತೆ. ಪೊಲೀಸರಿಗೇನು ಆಗಬೇಕಾಗಿಲ್ಲ. ಕೆಟ್ಟ ಹೆಸರು ಬರೋದು ಈ ಬೆಂಗಳೂರಿಗೇನೆ. ಅಲ್ಲಿಂದ ಇಲ್ಲಿಗೆ ಬಂದು ಯಾಕೆ ಮಾಡಬೇಕು? ಅಲ್ಲೇ ಮಾಡ್ಕೊಳ್ಳಿ ಅವರ ರಾಜ್ಯದಲ್ಲಿ ರೇವ್ ಪಾರ್ಟಿಯನ್ನು. ಅವ್ರದ್ದು ಹೆಂಗಾದರೂ ನಾನು ಫಾರ್ಮ್ ಹೌಸಲ್ಲಿದ್ದೆ ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ, ಹೈದರಾಬಾದಲ್ಲಿರುವಂಥ ನನ್ನ ಫಾರ್ಮ್ ಹೌಸಲ್ಲಿ ನಾನು ಇದ್ದೀನಿ ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ಅವ್ರ ಫಾರ್ಮ್ ಹೌಸಲ್ಲೇ ಮಾಡಬೇಕಾಗಿತ್ತು. ಬೆಂಗಳೂರಿಗೆ ಬಂದು ಯಾಕೆ ಕೆಟ್ಟ ಹೆಸರನ್ನು ತರಬೇಕು? ಅದರ ರಕ್ಷಣೆಗೆ ಪೊಲೀಸರು ಬೇರೆ. ಇದರ ಡೀಟೇಲ್ ಆಗಿರುವಂಥ ಒಂದು ವರದಿಯನ್ನು ಸಿದ್ಧಪಡಿಸಿದ್ವಿ ನೋಡಿ. ರೇವ್ ಪಾರ್ಟಿಯಲ್ಲಿ ತೆಲುಗು ನಟಿ ಹೇಮಾ ಕೊನೆಗೂ ಗುಟ್ಟು ರಟ್ಟು ಮಾಡಿದ ಕಮಿಷನರ್. 150 ಮಂದಿ ಇದ್ರೂ ಯಾರ ಮೇಲೂ ಕೇಸಿಲ್ಲ. ಎಸ್, ಬೆಂಗಳೂರಿನ ಸಿಂಗೇನ ಅಗ್ರಹಾರ ಬಳಿಯ ಜಿಆರ್ ಫಾರ್ಮ್ ಹೌಸ್ ನಲ್ಲಿ ನಡೀತಾ ಇದ್ದ ರೇವ್ ಪಾರ್ಟಿ ಇದೀಗ ತೀವ್ರ ಟೀಕೆಗೆ ಒಳಗಾಗಿದೆ. ತೆಲುಗು ನಟಿ ಹೇಮಾ ಪಾರ್ಟಿಯಲ್ಲಿ ಇದ್ದಿದ್ದು ಈಗ ಜಗಜ್ಜಾಹೀರಾಗಿದೆ. ಖುದ್ದು ಪೊಲೀಸ್ ಆಯುಕ್ತ ದಯಾನಂದ್ ತೆಲುಗಿನ ಖ್ಯಾತ ನಟಿ ಪಾರ್ಟಿಯಲ್ಲಿ ಇದ್ದಿದ್ದನ್ನ ಬಹಿರಂಗಗೊಳಿಸಿದ್ದಾರೆ. ಇನ್ನು ಪಾರ್ಟಿಯಲ್ಲಿ ಇದ್ರೂ ಕೂಡ ನಾನು ಹೈದರಾಬಾದ್ ನಲ್ಲಿ ಇದ್ದೀನಿ ಅಂತ ನಾಟಕ ಆಡಿದ್ದ నటి ಹೇಮಾ విరుద్ధ తీవ్ర ఆక్రోశ వ్యక్త ఆಗಿದೆ. హాయ్ అండి, నేను ఎక్కడికి వెళ్ళలేదు. నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్. అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. హాయ్ అండి, నేను ఎక్కడికి వెళ్ళలేదు. నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్. అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. Drugs and narcotic substances have been seized from the place. Based on this, a case is registered in Electronic City Police Station and 5 persons have been arrested. Drugs like cocaine, MDMA crystals and hydroganja, these kind of things have been seized from the spot. Nearly about 100 people were. We have already collected the blood samples and we are awaiting the result of the blood sample result. Many were from the outside and some were locals also who were involved in the party. One actress is said to be there. ಕದ್ದು ಮುಚ್ಚಿ ನಟಿಯ ಬಿಡುಗಡೆ, ಕಿರುತೆರೆ ನಟಿಯರು ಮಾಡೆಲ್ಗಳ ರಕ್ಷಣೆ. ಇನ್ನು ನಿನ್ನೆ ಮಧ್ಯಾಹ್ನವೇ ತೆಲುಗು ನಟಿ ಹೇಮಾರನ್ನ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ರಕ್ತದ ಮಾದರಿಯನ್ನ ಪಡೆದ ಬಳಿಕ ಸ್ಟೇಷನ್ ಬೇಲ್ ಮೂಲಕ ಹೇಮಾರನ್ನ ಪೊಲೀಸರು ಮನೆ ಕಳಿಸಿಕೊಟ್ಟಿದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಕಿರುತೆರೆ ನಟಿಯರು ಮಾಡೆಲ್ಗಳನ್ನ ಹಿಂಬಾಗಿಲ ಮೂಲಕ ಕಳಿಸಿದ್ದಾರೆ. ಕದ್ದು ಮುಚ್ಚಿ ಪಾರ್ಟಿ ಮಾಡಿದವರಿಗೆ ಇಷ್ಟೊಂದು ರಾಜಾತಿಥ್ಯ ಬೇಕಿತ್ತ ಅನ್ನೋ ಪ್ರಶ್ನೆ ಎತ್ತಿದೆ. ಬಹಳಷ್ಟು ಕಡೆ ರೈಡ್ ಮಾಡಿ ಡ್ರಗ್ಸ್ನೆಲ್ಲ ಹಿಡಿದಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ಗಳನ್ನೆಲ್ಲ ಹಿಡಿದು ಸುಟ್ಟಾಕಿ ಇದೆಲ್ಲ ಪ್ರಕ್ರಿಯೆ ನಡೀತಾನೆ ಇದೆ. ಆದರೂ ಕೂಡ ಇಂಥದ್ದು ನಡೆಯುತ್ತೆ ಪ್ರಕರಣಗಳು ಅಂತೇಳಿ ಅದಕ್ಕೆ ಗೊತ್ತಾಗಿದ್ದ ತಕ್ಷಣ ರೈಡ್ ಮಾಡಿದ್ದಾರೆ. ಇದನ್ನ ಹತ್ತಿಕ್ಕುವಂತ ಕೆಲಸವನ್ನ ಪೊಲೀಸ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಇಂಥದ್ದನ್ನ ನಾವು ಅಲೋ ಮಾಡೋದಿಲ್ಲ. ಫಾರ್ಮ್ ಹೌಸ್ ಅಲ್ಲಿ ನಡೆದ ರೇವು ಪಾರ್ಟಿಯಲ್ಲಿ ತೆಲುಗು ನಟಿ ಭಾಗಿಯಾಗಿದ್ರು ಕೂಡ ಮುಜುಗರದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಂತ ನಟಿಯ ಬಂಡವಾಳವನ್ನ ಬಯಲು ಮಾಡುವಲ್ಲಿ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿರುವಂತದ್ದು. ಎಫ್ಐಆರ್ ನಲ್ಲಿ ಯಾರೊಬ್ಬರ ಹೆಸರು ಇಲ್ಲ.
ಡ್ರಗ್ಸ್ ಮಾದಕ ವಸ್ತು ಸಿಕ್ಕರೂ ಕೇಸ್ ಹಾಕಿಲ್ಲ. ಇನ್ನು ಶ್ರೀಸಾಮಾನ್ಯರಿಗೆ ಒಂದು ನ್ಯಾಯ, ದೊಡ್ಡವರಿಗೆ ಒಂದು ನ್ಯಾಯನ ಅನ್ನೋ ಪ್ರಶ್ನೆ ಇದಿದೆ. ಪಾರ್ಟಿಲಿ 150 ಮಂದಿ ಇದ್ರೂ ಯಾರೊಬ್ಬರ ಹೆಸರು ಕೂಡ ದಾಖಲಾಗಿಲ್ಲ. ಅನಾಮಿಕರು ಅಂತಾನೆ ನಮೂದಿಸಲಾಗಿದೆ. MDMA ಪಿಲ್ಸ್, ಕೊಕೇನ್, ಹೈಡ್ರೋ ಗಾಂಜಾ ಹಾಗೂ ಮಾದಕ ವಸ್ತು ಸಿಕ್ಕರೂ ಜಿಆರ್ ಫಾರ್ಮ್ ಹೌಸ್ ಮಾಲೀಕರು ಹಾಗೂ ಆಯೋಜಕರ ವಿರುದ್ಧ ಅಷ್ಟೇ ಕೇಸ್ ಹಾಕಿ ಪೊಲೀಸರು ಕೈ ತೊಳ್ಕೊಂಡಿದ್ದಾರೆ. 3 ಪೆಡ್ಲರ್ಗಳು, 2 ಆಯೋಜಕರನ್ನಷ್ಟೇ ಬಂಧಿಸಿದ್ದಾರೆ. ಬೆಂಗಳೂರು ಹೊರವಲಯ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊನ್ನೆ ಬೆಳಗಿನ ಜಾವ ಏನು ದಾಳಿ ಮಾಡ್ತಾರೆ CCB ಪೊಲೀಸರು, ಆ ಸಮಯದಲ್ಲಿ ರೇವ್ ಪಾರ್ಟಿ ನಡೀತಾ ಇರ್ತದೆ. ಜೊತೆಗೆ ಪಾರ್ಟಿಯಲ್ಲಿ 150 ಜನಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ಆದರೆ ಪ್ರಕರಣ ದಾಖಲು ಮಾಡಬೇಕಾದ್ರೆ ಅನಾಮಿಕರು ಅಂತೇಳಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಜೊತೆಗೆ ಆ ದಾಳಿ ವೇಳೆ ಈಗಾಗಲೇ ಮಾದಕ ವಸ್ತುಗಳು MDA ಆಗ್ಬೋದು ಅಥವಾ ಗಾಂಜಾ ಸೇರಿದಂತೆ ಸಾಕಷ್ಟು ಮಾದಕ ವಸ್ತುಗಳು ಸಿಕ್ಕಿದ್ರು ಸಹ ಇಲ್ಲಿ ತನಕ ಪ್ರಕರಣದಲ್ಲಿ ಕೇವಲ ಪೆಡ್ಲರ್ ಅಂತೇಳಿ 3 ಜನನ ಬುಕ್ ಮಾಡಿದ್ದಾರೆ. ಜೊತೆಗೆ ಆ 2 ಏನು ಆಯೋಜಕರಿದ್ದಾರೆ ಅವರನ್ನು ಸೇರಿಸಿ ಏನು ಫಾರ್ಮ್ ಹೌಸ್ನ ಮಾಲೀಕನ ವಿರುದ್ಧ ಮಾತ್ರ ದೂರು ದಾಖಲಾಗಿರೋಂಥದ್ದು. ಅಂದರೆ ಅನಾಮಿಕರು ಅಂತ ದಾಖಲು ಮಾಡೋದಕ್ಕೆ ಕಾರಣ ಏನು, ಜೊತೆಗೆ ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯನ ಅನ್ನೋ ರೀತಿ ಪ್ರಶ್ನೆ ಮೂಡ್ತಾ ಇದೆ. ಸಾರ್ವಜನಿಕರು ಸಹ ಇದರ ಬಗ್ಗೆ ಅನುಮಾನಗಳು ಮೂಡಿದ್ದೇವೆ. ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಹೆಬ್ಬಗೋಡಿ ಪೊಲೀಸ್ ಠಾಣೆಯಿಂದ CCBಗೆ ಪ್ರಕರಣ ವರ್ಗಾವಣೆಯಾಗಿದೆ. ಬಂಧಿತ ಆರೋಪಿಗಳ ವಿಚಾರಣೆ ಬಳಿಕ ಮಿಡ್ನೈಟ್ ಪಾರ್ಟಿಯ ಮಾಹಿತಿ ಇನ್ನಷ್ಟು ಬಹಿರಂಗಗೊಳ್ಳಲಿದೆ. ಪಬ್ಲಿಕ್ ನ್ಯೂಸ್, ಬೆಂಗಳೂರು ಮತ್ತು ಆನೇಕಲ್.